ಶ್ರೀ ಗುರುಚರಿತ್ರೆ ಅಧ್ಯಾಯ 1. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಶ್ಲೋಕ: ಬಾಲಾರ್ಕ ಪ್ರಭಮೀಂದ್ರನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈಸ್ಸನಕಾದಿಭಿಃ ಪರಿವೃತಂ ಸಿದ್ಧೈಸ್ಸಮಾರಾಧಿತಂ ದತ್ತಾತ್ರೇಯಮುಪಾಸ್ಮಹೇ ಹೃದಿ ಮುದಾ ಧ್ಯೇಯಸ್ಸದಾ ಯೋಗಿಭಿಃ. ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿ ಬರೆದ ಉಪೋದ್ಘಾತವು. ನಸುಗತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವೆಂದು ಭ್ರಮಿಸಿ ಭಯಪಡುತ್ತೇವೆ. ಆದರೆ ನಂತರ ದೀಪದ ಸಹಾಯದಿಂದ ಅದು ಹಗ್ಗವೆಂದು ತಿಳಿಯುತ್ತಲೂ ಆ ಭ್ರಾಂತಿ ಭಯ ತೊಲಗುತ್ತದೆ. ಹಾಗೆಯೇ ವಾಸ್ತವದಲ್ಲಿ ಬ್ರಹ್ಮನೆನ್ನುವ ಪರಮಾತ್ಮ ಒಬ್ಬನೇ ಇದ್ದಾನೆ. ಅಜ್ಞಾನದಿಂದ ನಮಗೆ ಆತನ ಸ್ಥಾನದಲ್ಲಿ ಜಗತ್ತು ಗೋಚರಿಸಿ ಭಯ, ಆಸೆ, ದುಃಖ ಉಂಟಾಗುತ್ತದೆ. ಆತ್ಮಜ್ಞಾನವೆಂಬ ಬೆಳಕಿನ ಸಹಾಯದಿಂದ ಪರಮಾತ್ಮನನ್ನು ತಿಳಿದುಕೊಂಡ ತಕ್ಷಣದಲ್ಲೇ ದುಃಖರಹಿತ ಆನಂದಮಯವಾದ ಬ್ರಹ್ಮವೇ ಸತ್ಯವೆಂದು ಅನುಭವವಾಗುತ್ತದೆ. ಆಗ ಭಯ, ದುಃಖಗಳಿಗೆ ಕಾರಣವಾದ ಜಗತ್ತಿರುವುದು ಎನ್ನುವ ಭ್ರಾಂತಿ ನಾಶವಾಗುತ್ತದೆ. ಅಂದರೆ ಈ ಜಗತ್ತು ಮಿಥ್ಯೆಯೆಂದು ಸ್ಫುಟವಾಗುತ್ತದೆ. ಸರ್ವತ್ರ ತುಂಬಿರುವ ಬ್ರಹ್ಮವೇ ಗುರುವಿನ ನಿಜತತ್ವ. ಸಚ್ಚಿದಾನಂದ ಸ್ವರೂಪನಾದ ಶ್ರೀ ಗುರುದೇವನಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಆ ಪರಬ್ರಹ್ಮವೇ ಸತ್ಯವಾದದ್ದು. ಅಜ್ಞಾನದಿಂದ ದುಃಖದಲ್ಲಿ ಮುಳುಗಿ ಹೋಗುತ್ತಿರುವ ಜೀವಿಗಳಲ್ಲಿ ಕರುಣೆಯಿಂದ ಅವುಗಳಿಗೆ ಆ ದಯಾನಿಧಿ ತನ್ನ ನಿಜತತ್ವವನ್ನು ಬೋಧಿಸುವುದಕ್ಕೆ ಅತ್ರಿ ಮಹರ್ಷಿ ಪುತ್ರನಾಗಿ ಜನಿಸಿ ಶ್ರೀ ದತ್ತಾತ್ರೇಯನೆಂದು ಹೆಸರು ಹೊಂದಿದನು. ಭಕ್ತಿಯಿಂದ ತನ್ನನ್ನು ಆಶ್ರಯಿಸಿದ ಕಾರ್ತವೀರ್ಯಾರ್ಜುನ, ಯದು ಮೊದಲಾದವರನ್ನು ಈ ಸಂಸಾರವೆಂಬ ದುಃಖ ಸಾಗರದಿಂದ ಉದ್ಧರಿಸಿದನು. ಆತನೇ ಮತ್ತೆ ಶ್ರೀಪಾದ ಶ್ರೀ ವಲ್ಲಭನಾಗಿಯೂ ನಂತರ ಶ್ರೀ ನೃಸಿಂಹ ಸರಸ್ವತಿ ಎನ್ನುವ ಹೆಸರಿನಿಂದ ಅವತಾರ ಮಾಡಿ ತನ್ನ ಶಿಷ್ಯರಾದ ಸಿದ್ಧನೇ ಮುಂತಾದವರನ್ನು ಉದ್ಧರಿಸಿದನು. ಪರಮ ಗುರುವಾದ ಆ ದತ್ತಮೂರ್ತಿ ಇಂದಿಗೂ ಕೃಷ್ಣ ಭೀಮಾ ಸಂಗಮ ತೀರದಲ್ಲಿರುವ ಗಂಧರ್ವಪುರ ನಿವಾಸಿಯಾಗಿ ಸ್ಮರಿಸಿದವರಿಗೆ ಪ್ರಸನ್ನನಾಗುತ್ತಿದ್ದಾನೆ. ಆ ಪರಬ್ರಹ್ಮಮೂರ್ತಿ ಜನನ ಮರಣಗಳಿಗೆ ಅತೀತನು, ಅಕ್ರಿಯ, ಕೋರಿಕೆಗಳೇ ಇಲ್ಲದವನು, ಅದ್ವಿತೀಯ. ಆದರೂ ಒಂದು ಸಲ ತಾನೇ ಅನೇಕವಾಗಬೇಕೆಂದು ಸಂಕಲ್ಪಿಸಿದನು. ಆ ಸಂಕಲ್ಪವೇ ಮಾಯಾಶಕ್ತಿ. ಆತನು ತ್ರಿಗುಣಾತ್ಮಕವಾದ ತನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿಸಿ ಅದರ ರೂಪದಲ್ಲಿ ಪ್ರಕಟವಾದನು. ಇಂದಿನ ಪ್ರಳಯಕ್ಕೆ ಮುಂಚೆ ಇದ್ದ ಜೀವಿಗಳು ಪ್ರಳಯದಲ್ಲಿ ಪರಮಾತ್ಮನಲ್ಲಿ ಸೂಕ್ಷ್ಮ ರೂಪದಲ್ಲಿ ಅಡಗಿರುತ್ತಾರೆ. ಅವರು ಸಾಧನೆಯ ಮೂಲಕ ಉದ್ಧಾರವಾಗುವುದಕ್ಕೆ ಪರಮಾತ್ಮ ಹಾಗೆ ಮತ್ತೆ ಸೃಷ್ಟಿ ಮಾಡುತ್ತಾನೆ. ಆ ಶುದ್ಧ ಚೈತನ್ಯವೇ ಶ್ರೀ ಗುರು ದತ್ತಾತ್ರೇಯರು. ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಸ್ಥೂಲ ಜಡವಾದ ಸ್ತಂಭದಂತಹ ವಸ್ತುಗಳು, ಸೂಕ್ಷ್ಮ ಸಜೀವವಾದ ನಮ್ಮ ದೇಹಗಳು, ಬುದ್ಧಿ, ಇಂದ್ರಿಯಗಳು ಮೊದಲಾದವುಗಳುಳ್ಳ ಈ ಚರಾಚರ ಜಗತ್ತು ಉಂಟಾದವು. ಹೀಗೆ ಈ ಸೃಷ್ಟಿ ಮಾಡಿದ ಆ ಪುರುಷೋತ್ತಮನೇ ಆತ್ಮಜ್ಞಾನದಿಂದ ಪಡೆಯಬಲ್ಲವನು. ಇಂದ್ರಿಯಗಳು ಅವುಗಳ ವಿಷಯವಾದ ಶಬ್ದ, ಸ್ಪರ್ಶ, ರೂಪ, ರಸ, ರುಚಿ, ಗಂಧ, ವಾಸನೆಗಳಿಂದ ಕೂಡಿದ ಅಜ್ಞಾನದಿಂದಾಗಿ ನಮ್ಮಲ್ಲಿ ರಾಗದ್ವೇಷಗಳುಂಟಾಗುತ್ತವೆ. ಅವನ್ನು ಯಾರು ದೈವಿ ಸಂಪತ್ತಿನಿಂದ ಜಯಿಸುತ್ತಾರೋ ಅಂತಹವರೇ ಅಜ್ಞಾನ ದುಃಖ ರೂಪವಾದ ಸಂಸಾರದಿಂದ ಮುಕ್ತಿ ಹೊಂದುತ್ತಾರೆ. ಹೃದಯ ಶುದ್ಧಿ, ಸುಸ್ಥಿತವಾದ ತತ್ವಜ್ಞಾನ, ಯೋಗಾಭ್ಯಾಸ, ದಾನ, ಇಂದ್ರಿಯ ನಿಗ್ರಹ, ಯಜ್ಞ, ಸ್ವಾಧ್ಯಾಯ, ತಪಸ್ಸು, ಆರ್ಜವ, ಧರ್ಮನಿಷ್ಠೆ, ಅಹಿಂಸೆ, ಸತ್ಯ, ಕ್ರೋಧವಿಲ್ಲದಿರುವುದು, ತ್ಯಾಗ, ಶಾಂತಿ, ಇತರರ ದೋಷಗಳನ್ನು ಪ್ರಕಟಿಸದಿರುವುದು, ಪ್ರಾಣಿಗಳಲ್ಲಿ ಕನಿಕರ, ಇಂದ್ರಿಯ ವಿಷಯಗಳಲ್ಲಿ ವಿಕಾರ ಹೊಂದಿರುವುದು, ಮೃದು ಸ್ವಭಾವ, ಲಜ್ಜೆ ಇಂದ ಅನುಚಿತ ಕಾರ್ಯ ಮಾಡದಿರುವುದು, ಚಾಪಲ್ಯವಿಲ್ಲದಿರುವುದು, ಸಹನೆ, ಕ್ಷೇಮ, ಸ್ಥಿರವಾದ ಯುಕ್ತಾಯುಕ್ತ ಬುದ್ಧಿ, ಬಾಹ್ಯ ಶುದ್ಧಿ, ವಂಚನೆ ಇಲ್ಲದಿರುವುದು, ನಿರ್ಗವ ಈ ಶುಭ ಲಕ್ಷಣಗಳನ್ನು
ದೈವಿ ಸಂಪದ ಎನ್ನುತ್ತಾರೆ ಎಂದು ಭಗವದ್ಗೀತೆ ಹೇಳುತ್ತದೆ. ಅಂತಹ ಮುಮುಕ್ಷುಗಳಿಗಾಗಿಯೇ ಜನನ ಮರಣಗಳಿಲ್ಲದ ಆ ಪರಮೇಶ್ವರ ತನ್ನ ದಿವ್ಯ ಮಾಯೆಯಿಂದ ಮಾನವ ರೂಪದಲ್ಲಿ ಜನಿಸಿದ. ಹೀಗೆ ಪ್ರತಿ ಯುಗದಲ್ಲೂ ಅವತಾರ ಮಾಡಿ ಧರ್ಮ ರಕ್ಷಣೆ, ಸ್ವಧರ್ಮ ಪಾಲನೆ ಮಾಡಿ ನಂತರ ತನ್ನ ಅವತಾರ ಶರೀರಗಳನ್ನು ಬಿಟ್ಟು ಹೊರಡುತ್ತಾನೆ. ಹೀಗೆ ಬ್ರಹ್ಮ ದಿವಸದ ಶ್ವೇತವರಾಹ ಕಲ್ಪದಲ್ಲಿ ಇದುವರೆಗೆ 28 ಯುಗ ಚತುಷ್ಟ ಚತುಷ್ಟಯಗಳು ಕಳೆದಿವೆ. 432 ಕೋಟಿ ವರ್ಷಗಳು ಒಂದು ಬ್ರಹ್ಮ ದಿವಸ. ಅದು ಬ್ರಹ್ಮನ ಒಂದು ದಿನ. ಅದಕ್ಕೆ ಎರಡರಷ್ಟು ಬ್ರಹ್ಮನ ಅಹೋರಾತ್ರಿಗಳ ಕಾಲ ಒಂದು ಕಲ್ಪ. 3600 ಕಲ್ಪಗಳು ಬ್ರಹ್ಮದೇವನ ಆಯುರ್ದಾಯ. ಇದರಲ್ಲಿ ಮೊದಲನೆಯದು ಶ್ವೇತವರಾಹ ಕಲ್ಪ. ಮಾನವರಲ್ಲಿ ಕಲಿ ಪ್ರಭಾವದಿಂದ ಸತ್ಯ, ಧರ್ಮ, ಸಹಜೀವಿಗಳಲ್ಲಿ ಪ್ರೇಮ, ದೇವತೆಗಳಲ್ಲಿ ಭಕ್ತಿ ಶ್ರದ್ಧೆಗಳು ಕಡಿಮೆಯಾದವು. ಯಜ್ಞ ದಾನ ತಪಸ್ಸುಗಳು ಲೋಪ ಹೊಂದಿದವು. ಆ ಕಾರಣಕ್ಕಾಗಿ ದೇವತೆಗಳು ಕೂಡ ಮಾನವರ ಬಗೆಗೆ ನಿರ್ದಯರಾದರು. ಆದ್ದರಿಂದ ಪರಮಾತ್ಮನಾದ ದತ್ತಾತ್ರೇಯರೇ ಈ ಸೃಷ್ಟಿಯನ್ನು ಉದ್ಧಾರ ಮಾಡಲು ಸ್ವಯಂ ಅವತರಿಸಿದರು. ಕೃಷ್ಣ ಅಮರಜಾ ನದಿ ಸಂಗಮ ತೀರದಲ್ಲಿ ಲೋಕ ಪಾವನವಾದ ದಿವ್ಯ ಲೀಲೆಗಳನ್ನು ಮಾಡುತ್ತಾ ಅಲ್ಲೇ ಅದೃಶ್ಯರಾಗಿ ಇಂದಿಗೂ ಇದ್ದಾರೆ. ಈತನ ಮಹಾತ್ಮೆ ಹೇಳಲಸಾಧ್ಯವಾದುದು. ಹುಟ್ಟಿದ ಕೂಡಲೇ ಅಳುವುದಕ್ಕೆ ಬದಲು ಪ್ರಣವೋಚ್ಚಾರ ಮಾಡಿದರು. ಕಬ್ಬಿಣವನ್ನು ಮುಟ್ಟಿ ಚಿನ್ನ ಮಾಡಿದರು. ಅಕ್ಷರಾಭ್ಯಾಸ ಕೂಡ ಇಲ್ಲದೆ ಶಿಷ್ಯರಿಗೆ ವೇದಪಾಠ ಹೇಳಿದರು. ಬಾಲ್ಯದಲ್ಲೇ ತಾಯಿ ತಂದೆಯರಿಗೆ ಜ್ಞಾನೋಪದೇಶ ಮಾಡಿದರು. ಸಣ್ಣ ವಯಸ್ಸಿನಲ್ಲೇ ಪಾದಾಚಾರಿಯಾಗಿ ಸರ್ವ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿ ಪಾವನ ಮಾಡಿದರು. ಅಷ್ಟಾಂಗ ಯೋಗವನ್ನಭ್ಯಾಸಿಸಿದರು. ಆ ದಿನಗಳಲ್ಲಿ ಪತನವಾಗುತ್ತಿದ್ದ ಸನ್ಯಾಸ ಮಾರ್ಗವನ್ನು ಪುನರುದ್ಧರಿಸಿದರು. ಅಪತ್ಯ ಭೋಜನದಿಂದ ಒಬ್ಬ ಭಕ್ತನ ಉದರ ರೋಗವನ್ನು ಹೋಗಲಾಡಿಸಿದರು. ಒಬ್ಬ ಕಡುಬಡವ ಬ್ರಾಹ್ಮಣನ ದಾರಿದ್ರ್ಯವನ್ನು ಹರಿಸಿದರು. ಕ್ಷಣಕಾಲದಲ್ಲಿ ಒಬ್ಬ ಭಕ್ತನಿಗೆ ತ್ರಿಸ್ಥಲಿ, ಪ್ರಯಾಗ, ಕಾಶಿ, ಗಯಾ ಯಾತ್ರೆ ಮಾಡಿಸಿದರು. ಸತ್ತವನನ್ನು ಬದುಕಿಸಿದರು. ಗೊಡ್ಡು ಪಶುವನ್ನು ಹಾಲು ಕೊಡುವ ಹಾಗೆ ಮಾಡಿದರು. ತ್ರಿವಿಕ್ರಮನೆನ್ನುವ ಶಿಷ್ಯನಿಗೆ ವಿಶ್ವರೂಪ ತೋರಿಸಿದರು. ವಿದ್ವಾಂಸರ ವಿದ್ಯಾ ಗರ್ವವನ್ನಡಗಿಸಿದರು. ತನ್ನ ಆಶೀರ್ವಚನದಿಂದ ಅಂತ್ಯಜನ ಬಾಯಲ್ಲಿ ವೇದ ಹೇಳಿಸಿದರು. ಒಬ್ಬಳು ವಿಧವೆಗೆ ಮತ್ತೆ ಸೌಭಾಗ್ಯವಿತ್ತರು. ಕರ್ಮಭ್ರಷ್ಟರಾದ ಪ್ರಜೆಗಳಿಗೆ ಪವಿತ್ರವಾದ ಕರ್ಮ ಮಾರ್ಗವನ್ನು ಬೋಧಿಸಿದರು. ಒಣಗಿ ಹೋಗಿದ್ದ ಔದುಂಬರದ ಕಡ್ಡಿಯನ್ನು ಗಿಡವಾಗಿ ಮಾರ್ಪಡಿಸಿದರು. ಬಂಜೆಗೆ ಪುತ್ರ ಸಂತಾನವಾಗುವಂತೆ ಮಾಡಿದರು. ತಮ್ಮ ಅಮೃತ ದೃಷ್ಟಿಯಿಂದ ಒಬ್ಬನಿಗೆ ಕುಷ್ಠರೋಗ ಹೋಗಲಾಡಿಸಿದರು. ಒಂದು ದೀಪಾವಳಿಯ ದಿನ ಒಂದೇ ಸಮಯದಲ್ಲಿ 8 ಕಡೆಗೆ ಹೋದರು. ಅಕಾಲದಲ್ಲಿ ಕೊಯ್ದ ಕೊಯ್ಲನ್ನು ಬರಿಯ ಮಾತಿನಿಂದಲೇ ಮತ್ತೆ ಸಮೃದ್ಧಿ ಮಾಡಿದರು. ಇಂತಹ ಮಹಾ ಕಾರ್ಯಗಳನ್ನು ಇದುವರೆಗೆ ಮಾಡಿದರು, ಇಂದಿಗೂ ಮಾಡುತ್ತಿದ್ದಾರೆ, ಎಂದಿಗೂ ಮಾಡುತ್ತಾರೆ. ಆಕಾಶದಲ್ಲಿ ನಕ್ಷತ್ರಗಳನ್ನು, ಭೂಮಿಯ ಮೇಲಿನ ಮರಳಿನ ಕಣಗಳನ್ನು, ಸಮುದ್ರದ ನೀರಿನ ಬಿಂದುಗಳನ್ನು ಎಣಿಸಬಹುದೋ ಏನೋ. ಆದರೆ ಆ ಭಗವಂತನ ಕಲ್ಯಾಣ ಗುಣಗಳನ್ನು, ಶಕ್ತಿಗಳನ್ನು ಲೆಕ್ಕವಿಡಲು ಸಾಧ್ಯವಾಗದು. ನಿಜವಾಗಿಯೂ ಭಗವಂತನು ರೂಪವಿಲ್ಲದವನಾದರೂ ಕೂಡ ತನ್ನ ಮಹಿಮೆ ಮತ್ತು ತನ್ನ ಕಲ್ಯಾಣ ಗುಣಗಳ ರೂಪದಲ್ಲಿ ಅವತರಿಸಿ ಭಕ್ತನ ಕಿವಿಯೆಂಬುವ ದ್ವಾರದ ಮೂಲಕ ಅವನ ಹೃದಯದೊಳಕ್ಕೆ ಪ್ರವೇಶಿಸಿ ಅವನ ದುಷ್ಟ ಸಂಸ್ಕಾರಗಳನ್ನೆಲ್ಲವನ್ನು ಪಾಪಗಳನ್ನು ದಯಿಸಿಬಿಡುತ್ತಾನೆ. ಈ ವಿಧವಾಗಿ ಕ್ರಮವಾಗಿ ತನ್ನ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡ ಭಕ್ತ ಜೀವಿಸಿರುವಾಗಲೇ ಮುಕ್ತನಾಗುತ್ತಾನೆ. ಸುಖ ದುಃಖಗಳೆನ್ನುವ ದ್ವಂದ್ವಗಳಿಂದ ಸ್ಪರ್ಶಿಸಲ್ಪಡದೆ ಅವುಗಳ ಬಗೆಗೆ ನಿರ್ಲಿಪ್ತನಾಗುತ್ತಾನೆ. ಪ್ರಾರಬ್ಧರೂಪ ಕರ್ಮವಾದ ಅವನ ದೇಹ ನಾಶವಾದರೂ ನಾಶವಾಗದಿದ್ದರೂ ಅಜ್ಞಾನೋತ್ಪನ್ನವಾದ ಸುಖ ದುಃಖ ರೂಪವಾದ ದ್ವಂದ್ವಗಳಿನ್ನೂ ಉಳಿದಿದ್ದರೂ ಪ್ರಾರಬ್ಧ ತೀರುತ್ತಲೂ ಪರಬ್ರಹ್ಮವನ್ನು ಹೊಂದುತ್ತಾನೆ. ಸತ್ಸಂಗವಿಲ್ಲದವರಿಗೆ ಇಂದ್ರಿಯ ಸುಖಲೋಲರಾದ ಆಸುರಿ ಸಂಪದ ಉಳ್ಳವರಿಗೆ ತಮೋಗುಣ ಪ್ರಧಾನರಾದ ಮೋಹಾಂಧರಿಗೆ ಈ ಸತ್ಯ ತಿಳಿಯದು.
ಸ್ವಧರ್ಮವನ್ನಾಚರಿಸುತ್ತಾ ಸಾಧು ಗುರು ದೇವತೆಗಳಲ್ಲಿ ಭಕ್ತಿಯುಳ್ಳವನಿಗೆ ಸತ್ಸಂಗದಿಂದ ವಿವೇಕಿಯಾಗಿ ನಾನೇ ಕರ್ತ ಭೋಕ್ತ ಎನ್ನುವ ಅಭಿಮಾನ ಬಿಟ್ಟು ಉತ್ತಮ ಸನ್ಯಾಸಿಯಾಗಿ ಈ ಮಾರ್ಗದಲ್ಲೇ ಅವನು ಭುಕ್ತಿ ಮುಕ್ತಿ ಪಡೆಯುತ್ತಾನೆ. ಗಂಗಾಧರ ಸರಸ್ವತಿ ಸ್ವಾಮಿ ಬರೆದ ಉಪೋದ್ಘಾತವು. ಶ್ರೀ ಗುರುವಿನ ಅನುಗ್ರಹಕ್ಕೆ ಪಾತ್ರನಾಗಿ ಸಾಕರೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದ ಸಾಯಂ ದೇವನೆಂಬ ಸದ್ಬ್ರಾಹ್ಮಣ ನಮ್ಮ ಪೂರ್ವಿಕರು. ಅವರದು ಆಪಸ್ತಂಭ ಶಾಖೆ ಕೌಂಡಿನ್ಯಸ ಗೋತ್ರ. ಅವರ ಕುಮಾರ ದೇವರಾವು, ಆತನ ಕುಮಾರ ಗಂಗಾಧರ ನಮ್ಮ ತಂದೆಯವರು. ಅವರು ಶ್ರೀ ಗುರುವಿನ ಭಕ್ತರು. ನಮ್ಮ ತಾಯಿಯ ತಂದೆಯವರು ಆಸ್ವಲಾಯನ ಶಾಖೆ ಕಾಶ್ಯಪ ಸಗೋತ್ರ. ಆತ ಜನ್ಹು ಭಗೀರಥ ಮಹರ್ಷಿಗಳಂತಹವರು. ನಮ್ಮ ತಾಯಿ ಚಂಪಾದೇವಿ ಪಾರ್ವತಿ ದೇವಿಯನ್ನು ಹೋಲುವ ಪತಿವ್ರತೆ. ಈ ರಚನೆಗೆ ಮುಂಚೆ ನನ್ನ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸಿ ಸದ್ಗುರುವನ್ನು ಸ್ಮರಿಸುವುದರಿಂದ ನನ್ನ ಬುದ್ಧಿ ಪ್ರಕಾಶಗೊಳ್ಳುತ್ತಿದೆ. ಆ ಗಂಗಾಧರನ ಕುಮಾರನಾದ ನನ್ನ ಹೆಸರು ಸರಸ್ವತಿ. ವೇದಾಧ್ಯಯನಪರರು, ಸನ್ಯಾಸಿಗಳು, ಯತಿಗಳು, ಯೋಗೇಶ್ವರರು, ತಪಸ್ವಿಗಳು, ಸದ್ಗುರು ಭಕ್ತರು ಆದ ಹೇ ಸುಜನರೇ, ನಿಮಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪಾದಧೂಳಿಯನಂತವನು. ರಚನಾ ಸಾಮರ್ಥ್ಯವಿಲ್ಲದ ನಾನು ಕೇವಲ ವಂಶ ಪಾರಂಪರವಾಗಿ ಶ್ರೀ ದತ್ತಾನುಗ್ರಹ ಇರುವುದರಿಂದಲೂ ಶ್ರೀ ಗುರುವಿನ ಪ್ರೇರಣೆಯಿಂದಲೂ ಮಾತ್ರವೇ ಈ ರಚನೆಯನ್ನು ಕೈಗೊಂಡಿದ್ದೇನೆ. ಅಮೃತ ಕುಂಭದಂತಹ ಶ್ರೀ ಗುರುಚರಿತ್ರೆ ನಿನಗೆ ಪ್ರಸಾದಿಸಲ್ಪಟ್ಟಿದೆ. ನೀನು ಈ ಕಥೆಯನ್ನು ರಚಿಸು. ಅದರಿಂದ ನಿನಗೂ ನಿನ್ನ ವಂಶಸ್ಥರಿಗೂ ಕೂಡ ಸಕಲವು ಸಿದ್ಧಿಯಾಗುತ್ತವೆ ಎಂದು ಶ್ರೀ ಗುರುವು ನನ್ನನ್ನಾಜ್ಞಾಪಿಸಿದರು. ಭಕ್ತರು ಸ್ಮರಿಸಿದ ಮಾತ್ರಕ್ಕೆ ಪ್ರಸನ್ನರಾಗುವ ಶ್ರೀ ನೃಸಿಂಹ ಸರಸ್ವತಿ ಆದೇಶ ಕಾಮಧೇನುವಿನಂತೆ ಈ ಕಾರ್ಯವನ್ನು ನೆರವೇರಿಸಬಲ್ಲದು. ತ್ರಿಮೂರ್ತಿಯರಾದ ಶ್ರೀ ದತ್ತಾವತಾರವಾದ ಶ್ರೀ ಗುರುವಿನ ಚರಿತ್ರೆ ಅಪಾರ. ಅದನ್ನು ಸಂಪೂರ್ಣವಾಗಿ ಹೇಳಲು ಯಾರಿಂದಲೂ ಸಾಧ್ಯವಲ್ಲ. ಆತನ ಪ್ರೇರಣೆಯಿಂದಲೇ ಬರೆದ ಈ ಕಥೆಯನ್ನು ಪಾರಾಯಣ ಶ್ರವಣ ಮಾಡುವವರ ವಂಶ ಪವಿತ್ರವಾಗಿ ರೋಗಗಳು ಪೀಡೆಗಳು ಇಲ್ಲದೆ ದೀರ್ಘಕಾಲ ಸಿರಿ ಸಂಪತ್ತುಗಳಿಂದ ಬೆಳಗುತ್ತಿರುತ್ತದೆ. ಇದರ ಸಪ್ತಾಹ ಪಾರಾಯಣದಿಂದ ತಕ್ಷಣವೇ ಕೋರಿದ್ದೆಲ್ಲ ಫಲವಾಗುತ್ತದೆ. ಇದು ನನ್ನ ಸ್ವಾನುಭವ. ನಾನು ಅಲ್ಪನಾದರೂ ಕೂಡ ಶ್ರೀ ಗುರುವಿನ ಅನುಗ್ರಹದಿಂದ ನನ್ನ ಬಾಯಿಂದ ಹೊರಬೀಳುವ ಈ ದತ್ತಾತ್ರೇಯರ ಕತೆ ಅಲ್ಪವಾದ ಜೇನು ಹುಳುವಿನ ಬಾಯಿಯಿಂದ ದೊರೆಯುವ ಜೇನಿನಂತೆ. ಬೆಲೆಯಿಲ್ಲದ ಮುತ್ತಿನ ಚಿಪ್ಪಿನಿಂದ ಹೊರಬಂದ ಬೆಲೆಯುಳ್ಳ ಮುತ್ತಿನಂತೆ. ಕಾಗೆಯ ಮಲದಿಂದ ಮೊಳೆತ ದಿವ್ಯವಾದ ಅಶ್ವತ್ಥ ವೃಕ್ಷದಂತೆ. ಅಭೀಷ್ಟಗಳು ಜ್ಞಾನ ಕೂಡ ಪ್ರಸಾದಿಸಬಲ್ಲದು. ಪ್ರಸ್ತಾವನೆ: ಮುಮುಕ್ಷುಗಳು ಪೂರ್ಣ ಸಿದ್ಧನಾದ ಗುರುವನ್ನು ಆಶ್ರಯಿಸಿಯೇ ತೀರಬೇಕೆಂದು ಪ್ರಪಂಚದಲ್ಲಿನ ಸರ್ವಮತ ಗ್ರಂಥಗಳೂ ಮಹನೀಯರೂ ಹೇಳುತ್ತಿದ್ದಾರೆ. ಆದರೆ ಪೂರ್ಣನಾದ ಗುರುವು ಹೇಗೆ ದೊರೆಯುತ್ತಾನೆ? ಆತನನ್ನು ಗುರುತಿಸುವುದು ಹೇಗೆ? ಅಂತಹ ಗುರುವು ದೊರೆತರೂ ನಮ್ಮಲ್ಲಿನ ದೋಷಗಳಿಂದ ಅವನನ್ನು ಗುರುತಿಸಲಾರೆವು. ಕಬ್ಬಿಣಕ್ಕೆ ಅಂಟಿದ ತುಕ್ಕನ್ನು ತೆಗೆಯದ ಹೊರತು ಅದನ್ನು ಅಯಸ್ಕಾಂತ ಆಕರ್ಷಿಸಲಾರದಲ್ಲವೇ? ಅಲ್ಪವಾಗಿ ಪಾಪ ಮಾಡಿದವರಿಗೆ ಜಪಧ್ಯಾನಗಳು ಪ್ರಾಯಶ್ಚಿತ್ತಗಳು ಉಪಯೋಗಕ್ಕೆ ಬರುತ್ತವೆ. ಆದರೆ ಹೆಚ್ಚಾಗಿ ಪಾಪಗಳೇ ಮಾಡುವ ಸಾಮಾನ್ಯರಿಗೆ ಸದ್ಗುರುವಿನ ಸೇವೆಯೊಂದೇ ಪ್ರಾಯಶ್ಚಿತ್ತವೆಂದು ಶಾಸ್ತ್ರ. ಮೊದಲು ಮುಮುಕ್ಷುವು ಶ್ರೀ ಗುರುಚರಿತ್ರೆಯ ಎಂತಹ ಗ್ರಂಥಗಳನ್ನು ಪಾರಾಯಣ ಶ್ರವಣ ಮಾಡಿದರೆ ಹೃದಯ ಪರಿಶುದ್ಧವಾಗಿ ಮುಮುಕ್ಷತ್ವ ಗುರುಭಕ್ತಿ ಅಂದರೆ ಸದ್ಗುರು ಸಮಾಗಮಕ್ಕೋಸ್ಕರ ಆಕಾಂಕ್ಷೆ ತೀವ್ರವಾಗುತ್ತವೆ. ಆಗಲೇ ದೈವ ಕೃಪೆಯಿಂದ ಸದ್ಗುರು ಸಮಾಗಮವಾಗುತ್ತದೆ. ಈ ಗ್ರಂಥ ಮಹಿಮೆಯಿಂದ ಸ್ವಪ್ನದಲ್ಲಿ ತಾನು ಆಶ್ರಯಿಸಬೇಕಾದ ಸದ್ಗುರುವು ಯಾರೋ ತನಗೆ ಹೇಳಲ್ಪಡುತ್ತದೆ. ಅಲ್ಲಿಯವರೆಗೂ ಈ ಅಧ್ಯಾಯದಲ್ಲಿ ನಾಮಧಾರಕ ಮಾಡಿದಂತೆ
ಶ್ರೀ ಗುರುಚರಿತ್ರೆಯ ಪಾರಾಯಣ, ನಿರಂತರ ಪ್ರಾರ್ಥನೆ ಮಾಡುತ್ತಾ ಮುಮುಕ್ಷುವು ಕಾದಿರಬೇಕು. ಆಗ ಮಾತ್ರವೇ ಎಂತಹ ಸಂಶಯಗಳಿಗೂ ಎಡೆ ಇಲ್ಲದಂತೆ ಪರಿಪೂರ್ಣನಾದ ಸದ್ಗುರು ಸಮಾಗಮ ಪ್ರಾಪ್ತವಾಗುತ್ತದೆ ಎಂದು ಪ್ರಥಮ ಕರ್ತವ್ಯ ಬೋಧಿಸುತ್ತದೆ ಈ ಅಧ್ಯಾಯ. ಕಥಾರಂಭ. ಗಂಧರ್ವನಗರದಲ್ಲಿ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿ ಮಹಿಮೆ ಲೋಕಪ್ರಸಿದ್ಧವಾಗಿ ದೂರ ದೂರ ಪ್ರಾಂತಗಳಿಂದ ಕೂಡ ಬಹಳ ಜನ ಬಂದು ಅವರನ್ನು ಸೇವಿಸಿ ಮದುವೆ ಯಾಗದವರು ಮದುವೆ, ಸಂತಾನವಿಲ್ಲದವರು ಸಂತಾನ, ಬಡವರು ಧನ, ಹೀಗೆ ಯಾರಿಗೆ ಏನು ಅಗತ್ಯವೋ ಅದನ್ನು ಪಡೆಯುತ್ತಿದ್ದಾರೆ. ಅವರನ್ನು ದರ್ಶಿಸಬೇಕು ಎಂದು ಯೋಚಿಸುತ್ತಿದ್ದ ಹಾಗೆ ಕೋರಿದ್ದು ನೆರವೇರುತ್ತಿರುವವರೂ ಇದ್ದಾರೆ. ನಾಮಧಾರಕನೆಂಬ ಬ್ರಾಹ್ಮಣ ಬಹಳ ಕಷ್ಟಗಳಿಗೆ ಗುರಿಯಾಗಿ ಏನು ಮಾಡಿದರೂ ಒಂದೂ ತೀರದೆ ಬಹಳ ವ್ಯಾಕುಲಗೊಂಡಿದ್ದ. ಆ ಪರಿಸ್ಥಿತಿಯಲ್ಲಿ ಆತನು ಗುರುವಿನ ಮಹಾತ್ಮೆಯನ್ನು ಕೇಳಿ ಅವರ ದರ್ಶನವಾಗದೆ ಅವು ತೀರುವುದಿಲ್ಲವೆಂದು ನಿಶ್ಚಯಿಸಿಕೊಂಡ. ಅದು ಲಭಿಸದಿದ್ದರೆ ತನ್ನ ಜೀವನವೇ ವ್ಯರ್ಥವೆಂದು ತಿಳಿದು ನಿರಂತರ ಅವರ ಪಾದಗಳನ್ನು ಸ್ಮರಿಸುತ್ತಾ ಹಸಿವು ಬಾಯಾರಿಕೆಗಳನ್ನು ಮರೆತು ಕಾಲ್ನಡಿಗೆಯಲ್ಲಿ ಆ ಗ್ರಾಮವನ್ನು ಸಮೀಪಿಸಿದ. ಆತನ ದರ್ಶನವಾಗದಿದ್ದರೆ ಪ್ರ ಪ್ರಾಯೋಪವೇಶ ಮಾಡಬೇಕೆಂದುಕೊಂಡು ಅವನು ಶ್ರೀ ಗುರುವನ್ನು ಸ್ಮರಿಸಿ ಹೀಗೆ ಮೊರೆಯಿಟ್ಟುಕೊಂಡ. ಎಲ್ಲರ ಕಷ್ಟಗಳನ್ನು ತೊಲಗಿಸುವ ನಿಮ್ಮ ನಾಮಸ್ಮರಣೆಯಿಂದ ನನ್ನ ಕಷ್ಟಗಳೇಕೆ ತೊಲಗಲಿಲ್ಲ? ಅದಕ್ಕೆ ನನ್ನ ಪಾಪಗಳೇ ಕಾರಣವಾದರೆ ಸರ್ವ ಪಾಪ ಹರವಾದ ನಿಮ್ಮ ನಾಮ ಅವುಗಳನ್ನೇತಕ್ಕೆ ನಾಶ ಮಾಡಲಿಲ್ಲ? ಎಲ್ಲ ಜೀವಿಗಳನ್ನು ಕರುಣಿಸುವ ನೀವು ನನ್ನಲ್ಲಿ ಮಾತ್ರ ಏಕೆ ಕರುಣೆ ತೋರಿಸಲಿಲ್ಲ? ಗುರುವೇ ತ್ರಿಮೂರ್ತಿ ಸ್ವರೂಪವೆಂದು ನೆನೆಸಿದ ತಕ್ಷಣವೇ ಫಲ ಕೊಡುತ್ತಾನೆಂದು ವೇದಗಳು ಸ್ಮೃತಿಗಳು ಹೇಳುತ್ತಿವೆ. ಈ ಕಲಿಯುಗದಲ್ಲಿ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಯೇ ಅಂತಹ ಗುರುವೆಂದು ಕೀರ್ತಿ ಹೊಂದಿರುವಿರಲ್ಲವೇ? ಆದರೆ ನನ್ನ ವಿಷಯದಲ್ಲಿ ಇದರ ನಿರೂಪಣೆ ಯಾಕಾಗಲಿಲ್ಲವೇಕೆ? ನೀವು ಸಾಟಿ ಇಲ್ಲದ ನಿಕ್ಷೇಪವೆಂದು ನಿಸ್ಸಂಶಯರಾದ ಅನೇಕರ ಅನುಭವ ಕೂಡ. ಆದರೆ ನನ್ನ ಮನಸ್ಸಿನಲ್ಲಿ ನಿಮ್ಮಲ್ಲಿ ಭಕ್ತಿ ಏತಕ್ಕೆ ಉಂಟಾಗುತ್ತಿಲ್ಲ? ನನ್ನ ಮನಸ್ಸು ನಿಮ್ಮಲ್ಲಿ ಸ್ಥಿರವಾಗಿ ಏಕೆ ನಿಲ್ಲುತ್ತಿಲ್ಲ? ನೀವೇ ನನ್ನ ತಾಯಿ, ತಂದೆ, ದೈವ, ಜೊತೆ ಶರಣು ಎಂದು ನಂಬಿ ನಿಮ್ಮನ್ನು ಆಶ್ರಯಿಸಿದ್ದೇನೆ. ಸಣ್ಣತನದಲ್ಲೇ ನನಗೆ ನಿಮ್ಮ ಹೆಸರಿಟ್ಟು ನನ್ನ ತಾಯಿ ತಂದೆಯರು ನನ್ನನ್ನು ನಿಮಗೆ ಮಾರಿಬಿಟ್ಟರು. ಪರಮಾತ್ಮ, ನೀವು ದೀನರ ಪಾಲಿನ ಕಲ್ಪವೃಕ್ಷ, ದಯಾಳು, ಮಹಾದಾತ. ದೇವತೆಗಳಿಗೆ ಶಕ್ತಿ ಅನುಗ್ರಹ ಮಾಡಿ ವಿಶ್ವವನ್ನೆಲ್ಲ ಪೋಷಿಸುತ್ತಿರುವ ನೀವು ನನ್ನನ್ನೇಕೆ ಉಪೇಕ್ಷಿಸುತ್ತಿದ್ದೀರಿ? ನೀವು ಸರ್ವಸಾಕ್ಷಿ ಎಂದು ವೇದಗಳು ಹೇಳುತ್ತಿವೆಯಲ್ಲವೇ? ಮತ್ತೆ ನನ್ನ ದುಸ್ಥಿತಿ ನಿಮಗೆ ತಿಳಿಯಲಿಲ್ಲವೇ? ಯಾರನ್ನು ಉಪೇಕ್ಷಿಸಿದ ನೀವು ನನ್ನನ್ನು ಏಕೆ ಉಪೇಕ್ಷಿಸುತ್ತಿದ್ದೀರಿ? ನಾನು ನಿಮಗೇನನ್ನೂ ಸಮರ್ಪಿಸಲಿಲ್ಲವೆಂದೇ? ಸಾಕ್ಷಾತ್ತು ಲಕ್ಷ್ಮೀ ದೇವಿಯ ಸೇವಕಳಾದ ನಿಮಗೆ ದರಿದ್ರನಾದ ನಾನೇನು ಕೊಡಬಲ್ಲೆ? ಮಗುವಿನಿಂದ ಏನನ್ನು ತೆಗೆದುಕೊಂಡು ತಾಯಿ ಸ್ತನ್ಯ ಕೊಡುತ್ತಿದ್ದಾಳೆ. ನನ್ನನ್ನು ಅನುಗ್ರಹಿಸುವ ಸಮಯ ಇನ್ನೂ ಬರಲಿಲ್ಲವೆನ್ನುವುದು ಸರ್ವಸಮರ್ಥರಾದ ನಿಮಗೆ ಸರಿಯಲ್ಲ. ಇದಕ್ಕೆ ಮುಂಚೆ ನೀವೇ ದಿಕ್ಕೆಂದು ನಿಮ್ಮನ್ನು ನಾನು ಸೇವಿಸಲಿಲ್ಲವೆಂಬ ಮಾತು ನಿಜವೇ? ಆದರೆ ಸೇವೆ ಮಾಡಿದರೇನೇ ಪ್ರಸಾದಿಸುವುದು ದಾನ ಹೇಗಾಗುತ್ತದೆ? ಅರ್ಥ: ನಿಷ್ಠೆ ಸಹನೆಗಳಿಂದ ಕೂಡಿದ ಸೇವೆಯಿಂದ ಮಾತ್ರವೇ ಭಕ್ತನ ಹೃದಯ ಶುದ್ಧವಾಗಿ ಯಾವಾಗಲೂ ಜೀವಿಗಳ ಮೇಲೆ ವರ್ಷಿಸುತ್ತಿರುವ ಗುರುಕೃಪೆ ಅನುಭವವಾಗುತ್ತದೆ ಎಂದು ಸಾಯಿಬಾಬಾ, ರಮಣ ಮಹರ್ಷಿ, ಅಕ್ಕಲ್ಕೋಟ್ ಸ್ವಾಮಿಯಂತಹ ಮಹನೀಯರುಗಳೆಲ್ಲರೂ ಹೇಳಿದರು. ಅನುಗ್ರಹವೆನ್ನುವುದು ಪ್ರತ್ಯೇಕವಾಗಿ ಪ್ರಸಾದಿಸುವುದಲ್ಲವೆಂದು ಮುಂದಕ್ಕೆ ಸಿದ್ಧರು ಕೂಡ ಈತನಿಗೆ ಹೇಳುತ್ತಾರೆ. ಸ್ವಾಮಿ, ಲೌಕಿಕನಾದ ರಾಜ ಕೂಡ ಸೇವಕರ ವಂಶದಲ್ಲಿ ಹುಟ್ಟಿದವರನ್ನು ರಕ್ಷಿಸುತ್ತಾನೆ. ನಮ್ಮ ಪೂರ್ವಿಕರು ಎಲ್ಲರೂ ನಿಮ್ಮನ್ನು ನಿಷ್ಕಾಮರಾಗಿ ಸೇವಿಸಿದ್ದಕ್ಕಾದರೂ ನೀವು ನನ್ನನ್ನು ರಕ್ಷಿಸಬೇಕು. ಇಲ್ಲದಿದ್ದರೆ ಸತ್ಪುರುಷರಿಗೆ ಇದನ್ನು ನಿವೇದಿಸಿ ನನ್ನ ಮನೋವಾಂಛೆಯನ್ನು ಪಡೆದುಕೊಳ್ಳುತ್ತೇನೆ.
ಅರ್ಥ: ಗುರುಭಕ್ತ ಯಾವ ಮಹಾತ್ಮರನ್ನು ದರ್ಶಿಸಿದರೂ ತನಗೆ ಗುರುಕೃಪೆ ದೊರೆಯುವಂತೆ ಆಶೀರ್ವದಿಸಬೇಕೆಂದು ಕೋರಿಕೊಳ್ಳಬೇಕು. ನೀನು ನನ್ನಲ್ಲಿ ಕಾಠಿಣ್ಯವನ್ನು ತಳೆದ ಹಾಗೆ ಕಾಣುತ್ತದೆ. ಅದು ಸರಿಸಾಟಿಯವರಲ್ಲಿ ಸರಿ ಇರಬಹುದೇನೋ, ಆದರೆ ಅಲ್ಪನಾದ ನನ್ನಲ್ಲಿ ಅಲ್ಲ. ಇದಕ್ಕೆ ಕಾರಣ ನಾನು ಮಾಡಿದ ತಪ್ಪುಗಳೇನೇ ಏನೋ. ಅಜ್ಞಾನಿಯಾದ ನನಗೆ ತಪ್ಪು ಮಾಡುವುದು ಸಹಜವೇ. ನನ್ನಂತಹ ಪಾಪಿಯಿಲ್ಲ, ಆದರೆ ನಿಮ್ಮಂತಹ ಪಾಪಹಾರಕನೂ ಇಲ್ಲ. ಆದ್ದರಿಂದ ನನ್ನನ್ನುದ್ಧರಿಸಿ. ಒಂದು ವೇಳೆ ನಾನು ನಿಮ್ಮನ್ನು ಕುರಿತು ಆಡಿದ ನಿಷ್ಠುರಗಳೇ ನಿಮ್ಮ ಕಾಠಿಣ್ಯಕ್ಕೆ ಕಾರಣವೇ? ದಯಾಸಮುದ್ರರಾದ ನೀವು ಕೋಪ ಮಾಡಿಕೊಂಡು ಮಗುವನ್ನು ತಾಯಿ ಮುದ್ದು ಮಾಡಿದಂತೆ ನನ್ನನ್ನು ಮುದ್ದಿಸಬೇಕೇ ಹೊರತು ನನ್ನ ಮೇಲೆ ಕೋಪಗೊಂಡು ಅನುಗ್ರಹಿಸದಿದ್ದರೆ ನನಗೆ ದಿಕ್ಕ್ಯಾರು? ಇಲ್ಲದಿದ್ದರೆ ನಾನು ಮಾಡಿದ ತಪ್ಪಾದರೂ ಏನೆಂದು ನನ್ನಲ್ಲಿ ಹೇಳಬಹುದಲ್ಲವೇ? ಅರ್ಥ: ಅವನು ಮಾಡಿದ ತಪ್ಪೇನೋ ಮುಂದಕ್ಕೆ ಸಿದ್ಧರು ಹೇಳುತ್ತಾರೆ. ಆದರೂ ಅದನ್ನು ಕೂಡ ಮನ್ನಿಸಿ ಶ್ರೀಗುರುವು ಅವನಿಗೆ ತ್ವರೆಯಾಗಿ ಸ್ವಪ್ನ ದರ್ಶನ ಕೊಡುತ್ತಾರೆ. ಸಿದ್ಧನ ದರ್ಶನ ಸನ್ನಿಧಿ ಪ್ರಸಾದಿಸುತ್ತಾರೆ. ಏನಾದರೂ ನೀವು ನನ್ನ ದ್ವೇಷಗಳನ್ನು ಕ್ಷಮಿಸಿ ನನ್ನಲ್ಲಿ ದಯೆ ತೋರಿಸಬೇಕು. ನೀವೇ ನನಗೆ ದಿಕ್ಕು. ನಿಮ್ಮನ್ನೇ ನಾನು ಶರಣು ಹೋಗಿದ್ದೇನೆ. ಚೈತನ್ಯಮೂರ್ತಿ ದಯಾನಿಧಿ ಆದ ನಿಮ್ಮ ಕಾರುಣ್ಯವೆಲ್ಲಿ ಹೋಯಿತು ಪ್ರಭೂ? ಮೃತ್ಯುಮುಖದಲ್ಲಿರುವ ನನ್ನನ್ನೇಕೆ ಉದ್ಧರಿಸದಿದ್ದೀಯೆ? ಹೀಗೆ ದಾರಿಯುದ್ದಕ್ಕೂ ನಾಮಧಾರಕ ಅನೇಕ ರೀತಿಯಲ್ಲಿ ಶ್ರೀ ಗುರುವನ್ನು ಆರ್ತಿಯಾಗಿ ಪ್ರಾರ್ಥಿಸುತ್ತಾ ನಡೆದು ಕೊನೆಗೆ ಖಿನ್ನನಾಗಿ ಮೈ ಅರಿವಿಲ್ಲದೆ ಗಂಧರ್ವಪುರದ ಹತ್ತಿರ ಒಂದು ಗಿಡದ ಕೆಳಗೆ ಮಲಗಿಕೊಂಡನು. ಆತನಿಗೆ ನಿದ್ರೆ ಹತ್ತಿದಾಗ ಕನಸಿನಲ್ಲಿ ಕೂಡ ಅವನು ಶ್ರೀ ಗುರುವನ್ನೇ ಸ್ಮರಣೆ ಮಾಡುತ್ತಿದ್ದಾನೆ. ಹಸು ತನ್ನಿಂದ ದೂರವಾಗಿ ಆರ್ತನಾದ ಮಾಡುತ್ತಿರುವ ಕರುವಿನ ಹತ್ತಿರಕ್ಕೆ ವಾತ್ಸಲ್ಯದಿಂದ ಓಡಿ ಬರುವಂತೆ ಭಕ್ತರ ಪಾಲಿನ ಕಾಮಧೇನುವಾದ ಆ ಪರಮೇಶ್ವರ ಅವಧೂತ ವೇಷದಲ್ಲಿ ನಾಮಧಾರಕನಿಗೆ ಸ್ವಪ್ನ ದರ್ಶನ ಕೊಟ್ಟನು. ಆತನು ಜಡೆ, ವಿಭೂತಿ, ಹುಲಿ ಚರ್ಮ ಧರಿಸಿದ್ದಾನೆ. ನಾಮಧಾರಕ ಸ್ವಪ್ನದಲ್ಲೇ ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ದಟ್ಟವಾದ ತಲೆಕೂದಲಿನಿಂದ ಪಾದಗಳನ್ನು ಒರೆಸಿ ಅಭಿಷೇಕ ಮಾಡಿ ಗಂಧದಿಂದಲಂಕರಿಸಿ ಪೂಜಿಸಿದ. ಆ ದರ್ಶನದಿಂದ ಅವನ ಹೃದಯ ಶಾಂತಿ ಹೊಂದಿ ಅವನ ಮನಸ್ಸಿನಲ್ಲಿ ಆ ರೂಪ ಸ್ಥಿರವಾಗಿ ನಿಂತಿತು. ಆಗ ಆ ಯೋಗೀಶ್ವರ ಅವನನ್ನು ಮೇಲಕ್ಕೆತ್ತಿ ಮುಖಕ್ಕೆ ವಿಭೂತಿ ಇಟ್ಟು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ತಕ್ಷಣವೇ ಅವನಿಗೆ ಎಚ್ಚರವಾಯಿತು. ಆದರೂ ತನ್ನ ತಲೆಯ ಮೇಲೆ ಅವಧೂತ ಕೈ ಇಟ್ಟಿದ್ದ ಅನುಭವ ಹಾಗೇ ಇದೆ. ಅರ್ಥ: ಈ ರೀತಿಯಲ್ಲಿ ಶ್ರೀ ಗುರುವು ಅವನು ಕೋರಿದ್ದಕ್ಕಿಂತ ಶತಕೋಟಿ ಅಧಿಕವಾಗಿ ಅನುಗ್ರಹಿಸಿ ಅವನನ್ನು ತಮ್ಮ ಶಿಷ್ಯನಾಗಿ ಅಂಗೀಕರಿಸಿದರು. ಸ್ವಪ್ನದಲ್ಲಿ ದೊರೆಯುವ ಗುರುದರ್ಶನ, ಗುರುಕೃಪೆ ಉತ್ತಮವಾದ ಶುಭ ಸೂಚನೆಗಳೆಂದು ಶಾಸ್ತ್ರಗಳು ಹೇಳುತ್ತವೆ. ತನಗೆ ಸ್ವಪ್ನ ದರ್ಶನ ಕೊಟ್ಟ ಆ ಗುರುಮೂರ್ತಿಯನ್ನೇ ಸ್ಮರಿಸುತ್ತಾ ಮುಂದಕ್ಕೆ ಸಾಗಿದ. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.